ಸರ್ ನಮಸ್ಕಾರ. ನಮ್ಮ ಹೆಸರು ಸೋಮಶೇಖರ್ ರೆಡ್ಡಿ ಅಂತ ಸರ್. ಸರ್, ಈಗ ರಾಜ್ಯದ ಬೆಂಗಳೂರಲ್ಲಿ ಸಿರಿಧಾನ್ಯ ಮೇಳ, ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳ ನಡೀತಿದೆ. ರೈತರಿಗಾಗಿ, ಉತ್ಪಾದನೆಗಾರರಾಗಲಿ ಮತ್ತು ಬೆಳೆಯೋರಿಗಾಗಲಿ ಯಾವ ಥರ ಯೂಸ್ಫುಲ್ ಆಗುತ್ತೆ ಸರ್ ಈ ಥರ ಮೇಳಗಳು ನಡೆಸಿದ್ರೆ? ಸರ್ ಈ ಥರ ಯೂಸ್ ಮಾಡಿದ್ರೆ ಕಸ್ಟಮರ್ಸ್ ಇದು ಫಾರ್ಮರ್ಸ್ ಬಂದ್ಬಿಟ್ಟು ಅವ್ರಿಗೆ ಅಡ್ವಾಂಟೇಜ್ ಚೆನ್ನಾಗಿದೆ ಸರ್. ಯಾಕಂತಂದರೆ ಅವ್ರಿಗೆ ಇಲ್ಲಿ ಬಂದರೆ ಅವ್ರಿಗೆ ಸುಮಾರು ಡೀಲರ್ಸು ಸಿಗ್ತಾರೆ ಸರ್ ಇಲ್ಲಿ. ಅವ್ರ ಕಡೆಂಡು ನಾವು ಅವ್ರಿಗೆ ಏನಂತಂದರೆ ಅವ್ರಿಗೆ ಇಲ್ಲಿ ಡೈರೆಕ್ಟ್ಗೆ ಇಲ್ಲೇ ಬೈ ಮಾಡ್ಬೋದು. ಅದೇ ಹಂಗೆ ಅಲ್ಲಿದ್ರೆ ಅಲ್ಲಿ ಸುಮಾರು ಸರ್ಕಾರ ಇವಾಗ ಇದು ಕೊಟ್ಟರೆ ಅವ್ರಿಗೆ ಎಷ್ಟು ಅಡ್ವಾಂಟೇಜ್ ಇದೆ. ಅದೇ ಡೈರೆಕ್ಟ್ಗೆ ಅವರು ಅಲ್ಲಿ ಹೋದರೆ ಡೀಲರ್ಸ್ಗೆ ಹತ್ರ ಸುಮಾರು ಲಾಸ್ ಆಗ್ತದೆ ಅವ್ರಿಗೆ. ಸೊ ಡೈರೆಕ್ಟ್ಗೆ ಇಲ್ಲಿಗೆ ಬಂದರೆ ಸರ್ಕಾರನೇ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಥರ ಬಂದ್ಬಿಟ್ಟು ಅವ್ರನ್ನ ಇಲ್ಲಿ ಅಡಾಪ್ಟ್ ಮಾಡಿಬಿಟ್ಟು ಇಲ್ಲೇ ಅವ್ರಿಗೆಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಇದ್ರು. ಎ ಟು ಜೆಡ್ ಹೌ ಟು ಪ್ರೊಕ್ಯೂರ್ ಪರ್ ಪ್ರಾಡಕ್ಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅಂತ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೊ ಆ ರೈತರಿಗೆ ಏನಾಯ್ತಂದರೆ ಅವ್ರಿಗೆ ಈಸಿಗೆ ಅವ್ರಿಗೆ ಗೊತ್ತಾಗುತ್ತದೆ ಏನು ನಡ್ತಾ ಇದೆ, ಏನು ಮಾರ್ಕೆಟ್ ನಡ್ತಾ ಅಂತ ಹೇಳ್ಬಿಟ್ಟು ಅವರು ಪ್ರೈಸೂ ಅಷ್ಟೇ. ಇವಾಗ ಅವ್ರು ಮಾಡಿರೋ ಏ ಪ್ರಾಡಕ್ಟನ್ನು ಆಗನೇ ಪರವಾಗಿಲ್ಲ, ಆ ಪ್ರಾಡಕ್ಟು ಇಲ್ಲಿ ಬಂದರೆ ಈ ಪ್ರೈಸ್ ನಮ್ಗೆ ಡೈರೆಕ್ಟ್ಗೆ ಸಿಗ್ತಾ ಇದೆ ಅಂದರೆ ಡೀಲರ್ ತೊಗೋದ್ರೆ 50% ಅಲ್ಲೇ ಅವ್ರು ತೊಗೊಂಡೋಗ್ಬಿಡ್ತಾರೆ. ಕೊನೆಗೆ ಕಸ್ಟಮರ್ ಸಿಕ್ಕೋದಂತ ಕಮ್ಮಿನೇ. ಸೊ ಈ ಥರ ಮಿಲೆಟ್ಸ್ ಇವೆಂಟ್ಸಲ್ಲಿ ಅಂದರೆ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಬಂದರೆ ಈ ರೀತಿ ನಮಗೂ ಬೆಲೆ ಸಿಗುತ್ತೆ, ಸ್ವಲ್ಪ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಸಿಗೆ ಒಂದು ಇದು ಸಿಗುತ್ತೆ ಸರ್ ಅವ್ರಿಗೆ. ಜನರಲ್ಲಿ ಸರ್ ಈಗ ಸಾಮಾನ್ಯವಾಗಿ ಅಂತ ಕಾಡುವಂಥದ್ದು ಮಧುಮೇಹಗಳು, ಕೆಲವು ಚರ್ಮ ರೋಗ ಸಂಬಂಧಪಟ್ಟಂತೆ, ಕೆಲವು BP, ಶುಗರ್. ಹೌದು ಸರ್. ಈ ಸಿರಿಧಾನ್ಯದಿಂದ ಈ ಥರ ರೋಗಗಳಿಗೆ ಯಾವ ಥರ ಸರ್ ಖಂಡಿತ ಇತ್ತು ನೋಡಿ. ಇವಾಗ ಸಿರಿಧಾನ್ಯಗಳಲ್ಲಿ ಮೇಜರ್ ಅಂತಂದರೆ ಈ ಸಿರಿಧಾನ್ಯಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ಬಿಫೋರ್ ಕೊರೋನಾದಲ್ಲಿ ಅಷ್ಟು ಸಿರಿಧಾನ್ಯ ಮೇಲೆ ಅಷ್ಟು ಗೊತ್ತಿಲ್ಲ, ಜನರಿಗೆ ಗೊತ್ತಿಲ್ಲ. ಆಫ್ಟರ್ ಕೊರೋನಾ ಆದಮೇಲೆ ಪ್ರತಿ ಜನಗಳಿಗೆ ಸಿರಿಧಾನ್ಯದ ಮೇಲೆ ಫೋಕಸ್ ಮಾಡಿಬಿಟ್ಟು ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸರ್ ನೀವು ನೋಡಿ ಸರ್ ನೀವು ನೋಡಿ ಪ್ರತಿಯೊಂದು ಪ್ರಾಡಕ್ಟು ಚೆಕ್ ಮಾಡ್ತಾಯಿರಿ. ಇದೆಲ್ಲ ಆಲ್ಮೋಸ್ಟ್ ಇವಾಗ ನಮ್ಮದು ದೇಸಿ ನ್ಯೂಟ್ರಿ ಬಂದ್ಬಿಟ್ಟು ಪ್ಯೂರ್ಲಿ ಮಿಲೆಟ್ ಬೇಸ್ ಮಾಡಿದ ಪ್ರಾಡಕ್ಟೇ. ಇವಾಗ ನೀವು ಏ ಪ್ರಾಡಕ್ಟನ್ನೇ ನೀವು ತಿಂದರೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಸರ್. ಅದೇ ಅಂತಂದರೆ ನೀವು ಹೆಲ್ತ್ ನೋಡಿ ಇವಾಗ ರೋಗ ಅಂತ ಬರುತ್ತೆ ಇದರಲ್ಲಿ ಪ್ರತಿಯೊಂದು ಸರ್. ಏನಂತಂದರೆ ನ್ಯೂಟ್ರಿಷನ್ಸ್ ಆಗಲಿ, ಹೆಲ್ತ್ ಸಂಬಂಧಪಟ್ಟರೆ ಆಗಲಿ, ಈ ಡಯಾಬಿಟಿಕ್ಸ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಇದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಇದಂದರೆ ಇದು ತಿಂದರೆ ಮಾತ್ರ ಕಂಪೇರ್ ಟು ಆ ಪ್ರಾಡಕ್ಟ್ಗೂ ಇದು ಮಿಲೆಟ್ ಪ್ರಾಡಕ್ಟನ್ನು ರೆಗ್ಯುಲರ್ ಪ್ರಾಡಕ್ಟ್ನು ಎಷ್ಟೋ ವ್ಯತ್ಯಾಸ ಇದೆ ಸರ್. ಇದು ಗ್ಲುಟೆನ್ ಫ್ರೀ ಇದೆ, ಆದರೆ ಗ್ಲುಟೆನ್ ಫ್ರೀ ಇಲ್ಲ. ಬಟ್ ಇದು ತಿಂದರೆ ಅವ್ರ ಬ್ಲಡ್ ಶುಗರನ್ನು ಕಂಟ್ರೋಲ್ ಆಗುತ್ತೆ, ಅಂದರೆ ಲೆವೆಲ್ ಆಗುತ್ತೆ ಸರ್. ನಮ್ಮ ಹತ್ರ ಸಿರಿಧಾನ್ಯ ಬಂದ್ಬಿಟ್ಟು ಕಿನೋವಾ, ಬಾರ್ನ್ಯಾರ್ಡು, ಲಿಟಲ್ ಮಿಲೆಟು, ಬ್ರೌನ್ ಟಾಪು, ಫಾಕ್ಸ್ಟೈಲು ಮತ್ತು ಪ್ರೋಸೋ. ಸೊ ಈ ಥರ ನಮ್ಮದು 7 ಕ್ಯಾಟಗರಿ ಮಿಲೆಟ್ಸು ಸಿಗ್ತಾ ಇದೆ. ಅದ್ರ ಮೇಲೆ ನಾವು ಅದ್ರ ಮೇಲೆ ಮಾಡಿರೋ ಪ್ರಾಡಕ್ಟೇ ನಾವು ಇವಾಗ ಜನಗಳು ಕೊಡ್ತಾಯಿದ್ದೀವಿ ಸರ್. ಸೊ ಇವಾಗ ಪ್ರತಿಯೊಂದು ಪ್ರಾಡಕ್ಟ್ ಅದನ್ನೇ. ಇವಾಗ ಈ ಸ್ನ್ಯಾಕ್ಸು ನೋಡಿ, ಈ ಮಕಾನ ಬಂದ್ಬಿಟ್ಟು ನಮ್ಮದು ಇವಾಗ ಎಲ್ಲರಿಗೂ ಇದು ಹೆಲ್ತಿಗೆ ಚೆನ್ನಾಗಿ ಬರೋದೆ. ಆನೇನು ಮಕಾನ ಅಂತ ಹೇಳ್ಬಿಟ್ಟು, ಇದು ಮಸಾಲ ಮಕಾನ ಅಂತ ಹೇಳ್ಬಿಟ್ಟು ಇದೆಲ್ಲ ಜನಗಳಿಗೆ ಚೆನ್ನಾಗಿರುತ್ತೆ ಸರ್. ಡಯಾಬಿಟಿಸ್ ಕಂಟ್ರೋಲ್ ಆಗೋದು, ಪ್ರತಿಯೊಂದು ಒಂದು ಹ್ಯೂಮನ್ಗೆ ಲೈಫ್ ಸ್ಟೈಲ್ ಏನಂತ ರೋಗ ಸಿಗುತ್ತೋ ಇದ್ರಲ್ಲಿ ಪ್ಲೀಸ್ ಅವ್ರಿಗೆ ಮುಕ್ಕಾಲು ಭಾಗ ಅವ್ರಿಗೆ ಫೇವರ್ ಆಗುತ್ತೆ ಸರ್. ಇದು ಅಂದರೆ ಅವ್ರ ಲೈಫ್ ಸ್ಟೈಲ್ ಇನ್ಕ್ರೀಸ್ ಆಗುತ್ತೆ ಸರ್. ನಮಸ್ಕಾರ. ನಮ್ಮ ಹೆಸರು ಸೋಮಶೇಖರ್ ರೆಡ್ಡಿ ಅಂತ ಸರ್. ಸರ್, ಈಗ ರಾಜ್ಯದ ಬೆಂಗಳೂರಲ್ಲಿ ಸಿರಿಧಾನ್ಯ ಮೇಳ, ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳ ನಡೀತಿದೆ. ರೈತರಿಗಾಗಿ, ಉತ್ಪಾದನೆಗಾರರಾಗಲಿ ಮತ್ತು ಬೆಳೆಯೋರಿಗಾಗಲಿ ಯಾವ ಥರ ಯೂಸ್ಫುಲ್ ಆಗುತ್ತೆ ಸರ್ ಈ ಥರ ಮೇಳಗಳು ನಡೆಸಿದ್ರೆ? ಸರ್ ಈ ಥರ ಯೂಸ್ ಮಾಡಿದ್ರೆ ಕಸ್ಟಮರ್ಸ್ ಫಾರ್ಮರ್ಸ್ ಬಂದ್ಬಿಟ್ಟು ಅವ್ರಿಗೆ ಅಡ್ವಾಂಟೇಜ್ ಚೆನ್ನಾಗಿದೆ ಸರ್. ಯಾಕಂತಂದರೆ ಅವ್ರಿಗೆ ಇಲ್ಲಿ ಬಂದರೆ ಅವ್ರಿಗೆ ಸುಮಾರು ಡೀಲರ್ಸು ಸಿಗ್ತಾರೆ ಸರ್ ಇಲ್ಲಿ. ಅವ್ರ ಕಡೆಂಡು ನಾವು ಅವ್ರಿಗೆ ಏನಂತಂದರೆ ಅವ್ರಿಗೆ ಇಲ್ಲಿ ಡೈರೆಕ್ಟ್ಗೆ ಇಲ್ಲೇ ಬೈ ಮಾಡ್ಬೋದು. ಅದೇ ಹಂಗೆ ಅಲ್ಲಿದ್ರೆ ಅಲ್ಲಿ ಸುಮಾರು ಸರ್ಕಾರ ಇವಾಗ ಇದು ಕೊಟ್ಟರೆ ಅವ್ರಿಗೆ ಎಷ್ಟು ಅಡ್ವಾಂಟೇಜ್ ಇದೆ. ಅದೇ ಡೈರೆಕ್ಟ್ಗೆ ಅವರು ಅಲ್ಲಿ ಹೋದರೆ ಡೀಲರ್ಸ್ಗೆ ಹತ್ರ ಸುಮಾರು ಲಾಸ್ ಆಗ್ತದೆ ಅವ್ರಿಗೆ. ಸೊ ಡೈರೆಕ್ಟ್ಗೆ ಇಲ್ಲಿಗೆ ಬಂದರೆ ಸರ್ಕಾರನೇ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಥರ ಬಂದ್ಬಿಟ್ಟು ಅವ್ರನ್ನ ಇಲ್ಲಿ ಅಡಾಪ್ಟ್ ಮಾಡಿಬಿಟ್ಟು ಇಲ್ಲೇ ಅವ್ರಿಗೆಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಇದ್ರು. ಎ ಟು ಜೆಡ್ ಹೌ ಟು ಪ್ರೊಕ್ಯೂರ್ ಪರ್ ಪ್ರಾಡಕ್ಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅಂತ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೊ ಆ ರೈತರಿಗೆ ಏನಾಯ್ತಂದರೆ ಅವ್ರಿಗೆ ಈಸಿಗೆ ಅವ್ರಿಗೆ ಗೊತ್ತಾಗುತ್ತದೆ ಏನು ನಡ್ತಾ ಇದೆ, ಏನು ಮಾರ್ಕೆಟ್ ನಡ್ತಾ ಅಂತ ಹೇಳ್ಬಿಟ್ಟು ಅವರು ಪ್ರೈಸೂ ಅಷ್ಟೇ. ಇವಾಗ ಅವ್ರು ಮಾಡಿರೋ ಏ ಪ್ರಾಡಕ್ಟನ್ನು ಆಗನೇ ಪರವಾಗಿಲ್ಲ, ಆ ಪ್ರಾಡಕ್ಟು ಇಲ್ಲಿ ಬಂದರೆ ಈ ಪ್ರೈಸ್ ನಮ್ಗೆ ಡೈರೆಕ್ಟ್ಗೆ ಸಿಗ್ತಾ ಇದೆ ಅಂದರೆ ಡೀಲರ್ ತೊಗೋದ್ರೆ 50% ಅಲ್ಲೇ ಅವ್ರು ತೊಗೊಂಡೋಗ್ಬಿಡ್ತಾರೆ. ಕೊನೆಗೆ ಕಸ್ಟಮರ್ ಸಿಕ್ಕೋದಂತ ಕಮ್ಮಿನೇ. ಸೊ ಈ ಥರ ಮಿಲೆಟ್ಸ್ ಇವೆಂಟ್ಸಲ್ಲಿ ಅಂದರೆ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಬಂದರೆ ಈ ರೀತಿ ನಮಗೂ ಬೆಲೆ ಸಿಗುತ್ತೆ, ಸ್ವಲ್ಪ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಸಿಗೆ ಒಂದು
ಇದು ಸಿಗುತ್ತೆ ಸರ್ ಅವ್ರಿಗೆ. ಜನರಲ್ಲಿ ಸರ್ ಈಗ ಸಾಮಾನ್ಯವಾಗಿ ಅಂತ ಕಾಡುವಂಥದ್ದು ಮಧುಮೇಹಗಳು, ಕೆಲವು ಚರ್ಮ ರೋಗ ಸಂಬಂಧಪಟ್ಟಂತೆ, ಕೆಲವು BP, ಶುಗರ್, ಹೌದು ಸರ್, ಹೌದು ಸರ್, ಹೌದು ಸರ್. ಈ ಸಿರಿಧಾನ್ಯದಿಂದ ಈ ಥರ ರೋಗಗಳಿಗೆ ಯಾವ ಥರ ಸರ್ ಖಂಡಿತ ಆಯಿತು ನೋಡಿ. ಇವಾಗ ಸಿರಿಧಾನ್ಯಗಳು ಮೇಜರ್ ಅಂತಂದರೆ ಈ ಸಿರಿಧಾನ್ಯಗಳು ಇಂಪಾರ್ಟೆಂಟ್ ಅಂದರೆ ಬಿಫೋರ್ ಕೊರೋನಾದಲ್ಲಿ ಅಷ್ಟು ಸಿರಿಧಾನ್ಯ ಮೇಲೆ ಅಷ್ಟು ಗೊತ್ತಿಲ್ಲ, ಜನರಿಗೆ ಗೊತ್ತಿಲ್ಲ. ಆಫ್ಟರ್ ಕೊರೋನಾ ಆದಮೇಲೆ ಪ್ರತಿ ಜನಗಳಿಗೆ ಸಿರಿಧಾನ್ಯದ ಮೇಲೆ ಫೋಕಸ್ ಮಾಡಿಬಿಟ್ಟು ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸರ್ ನೀವು ನೋಡಿ ಸರ್, ನೀವು ನೋಡಿ ಪ್ರತಿಯೊಂದು ಪ್ರಾಡಕ್ಟು ಚೆಕ್ ಮಾಡ್ತಾಯಿರಿ. ಇದೆಲ್ಲ ಆಲ್ಮೋಸ್ಟ್ ಇವಾಗ ನಮ್ಮದು ದೇಸಿ ನ್ಯೂಟ್ರಿ ಬಂದ್ಬಿಟ್ಟು ಪ್ಯೂರ್ಲಿ ಮಿಲೆಟ್ ಬೇಸ್ ಮಾಡಿದ ಪ್ರಾಡಕ್ಟೇ. ಇವಾಗ ನೀವು ಪ್ರಾಡಕ್ಟನ್ನೇ ನೀವು ತಿಂದರೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಸರ್. ಅದೇ ಅಂತಂದರೆ ನೀವು ಹೆಲ್ತ್ ನೋಡಿ, ಇವಾಗ ರೋಗ ಅಂತ ಬರುತ್ತೆ ಇದರಲ್ಲಿ ಪ್ರತಿಯೊಂದು ಸರ್. ಏನಂತಂದರೆ ನ್ಯೂಟ್ರಿಷನ್ಸ್ ಆಗಲಿ, ಹೆಲ್ತ್ ಸಂಬಂಧಪಟ್ಟರೆ ಆಗಲಿ, ಈ ಡಯಾಬಿಟಿಸ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಇದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಇದಂದರೆ ಇದು ತಿಂದರೆ ಮಾತ್ರ ಕಂಪೇರ್ ಟು ಆ ಪ್ರಾಡಕ್ಟ್ಗೂ ಇದು ಮಿಲೆಟ್ ಪ್ರಾಡಕ್ಟ್ಗೂ ರೆಗ್ಯುಲರ್ ಪ್ರಾಡಕ್ಟ್ಗೂ ಎಷ್ಟೋ ವ್ಯತ್ಯಾಸ ಇದೆ ಸರ್. ಇದು ಗ್ಲುಟೆನ್ ಫ್ರೀ ಇದೆ, ಆದರೆ ಗ್ಲುಟೆನ್ ಫ್ರೀ ಇಲ್ಲ. ಬಟ್ ಇದು ತಿಂದರೆ ಅವ್ರ ಬ್ಲಡ್ ಶುಗರನ್ನು ಕಂಟ್ರೋಲ್ ಆಗುತ್ತೆ, ಅಂದರೆ ಲೆವೆಲ್ ಆಗುತ್ತೆ ಸರ್. ನಮ್ಮ ಹತ್ರ ಆಲ್ ಸಿರಿಧಾನ್ಯಗಳು ಬಂದ್ಬಿಟ್ಟು ಕಿನೋವಾ, ಬಾರ್ನ್ಯಾರ್ಡು, ಲಿಟಲ್ ಮಿಲೆಟು, ಬ್ರೌನ್ ಟಾಪು, ಫಾಕ್ಸ್ಟೈಲು ಮತ್ತು ಪ್ರೋಸೋ. ಸೊ ಈ ಥರ ನಮ್ಮದು 7 ಕ್ಯಾಟಗರಿ ಮಿಲೆಟ್ಸು ಸಿಗ್ತಾಯಿದೆ. ಅದ್ರ ಮೇಲೆ ನಾವು ಅದ್ರ ಮೇಲೆ ಮಾಡಿರೋ ಪ್ರಾಡಕ್ಟೇ ನಾವು ಇವಾಗ ಜನಗಳಿಗೆ ಕೊಡ್ತಾಯಿದ್ದೀವಿ ಸರ್. ಸೊ ಇವಾಗ ಪ್ರತಿಯೊಂದು ಪ್ರಾಡಕ್ಟ್ ಅದನ್ನೇ. ಇವಾಗ ಈ ಸ್ನ್ಯಾಕ್ಸು ನೋಡಿ, ಈ ಮಕಾನ ಬಂದ್ಬಿಟ್ಟು ನಮ್ಮದು ಇವಾಗ ಅಲ್ಲಾಗೂ ಚೆನ್ನಾಗಿ, ಇದು ಹೆಲ್ತಿಗೆ ಚೆನ್ನಾಗಿ ಬರೋದೆ. ಆನೇನು ಮಕಾನ ಅಂತ ಹೇಳ್ಬಿಟ್ಟು, ಇದು ಮಸಾಲ ಮಕಾನ ಅಂತ ಹೇಳ್ಬಿಟ್ಟು, ಇದೆಲ್ಲ ಜನಗಳಿಗೆ ಚೆನ್ನಾಗಿರುತ್ತೆ ಸರ್. ಡಯಾಬಿಟಿಸ್ ಕಂಟ್ರೋಲ್ ಆಗೋದು, ಪ್ರತಿಯೊಂದು ಒಂದು ಹ್ಯೂಮನ್ಗೆ ಲೈಫ್ ಸ್ಟೈಲಿಗೆ ಏನಂತ ರೋಗ ಸಿಗುತ್ತೋ ಇದ್ರ ಅಟ್ಲೀಸ್ಟ್ ಅವ್ರಿಗೆ ಮುಕ್ಕಾಲು ಭಾಗ ಅವ್ರಿಗೆ ಫೇವರ್ ಆಗುತ್ತೆ ಸರ್. ಇದು ಅಂದರೆ ಅವ್ರ ಲೈಫ್ ಸ್ಟೈಲ್ ಇನ್ಕ್ರೀಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.